ಸ್ಟಾರ್ಟಿಂಗ್ ಈ ರೀತಿ ಕೊಡ್ತಾರೆ ನಿಮಗೆ. ಓಕೆ, ನೀವು ಈ ಸರಿ ಬರೆದ್ರೆ ಕೆ ಸೆಟ್ ಏನಂದ್ರೆ 2025 ಅಲ್ಲಿ ನೀವು ಬರಿತೀರಿ. ಸೊ ಇದೇ ರೀತಿ ನಿಮಗೆ ಈ ಒಂದು ಕ್ಯಾಂಡಿಡೇಟ್ಸ್ ಇನ್ಸ್ಟ್ರಕ್ಷನ್ ಇರ್ತದೆ. ಓಕೆ, ಸೊ ಟೋಟಲ್ ಎಷ್ಟ್ರಿ 100 ಕ್ವಶನ್ಸ್ ಇರ್ತವೆ. ಓಕೆ, ಟೋಟಲ್ ದೇರ್ ಆರ್ 100 ಕ್ವಶನ್ಸ್, 200 marks for one question, that will carries 2 marks. ಸೊ ಇಲ್ಲಿ ಏನಂದ್ರೆ ಪ್ರಮುಖವಾಗಿ 2023 ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಪೇಪರ್ 1 ಗೆ ಪೇಪರ್ 2 ಗೆ ಟೈಮಿಂಗ್ಸ್ ಬೇರೆ ಬೇರೆ ಕೊಡ್ತಿದ್ರು. ಅಂದ್ರೆ 1 ಗಂಟೆ ಸಮಯ ಕೊಡ್ತಿದ್ರು ಪೇಪರ್ 1 ಗೆ, ತದನಂತರ 1 ಗಂಟೆ ಬಿಟ್ಟು ನಂತರ ಪೇಪರ್ 2 ಕೊಡ್ತಿದ್ರು ಕೈಯಲ್ಲಿ. ಈಗ ಎರಡು ಕೂಡ ಮರ್ಜ್ ಮಾಡಿ 3 hours ನೀವು ಅಟ್ ಎ ಟೈಮ್ ಯಾವ್ದು ಕೂಡ ಟಚ್ ಮಾಡ್ರಿ, ಪೇಪರ್ 1 ಕೂಡ ಟಚ್ ಮಾಡ್ರಿ, ಪೇಪರ್ 2 ನೀವು ಯಾವ್ದು ಇಷ್ಟ ಆಗುತ್ತೆ ಅದು ಕೂಡ ಬರಿಬಹುದು. ಎರಡರಲ್ಲಿ ಯಾವ್ದಾದ್ರು ಬರೀರಿ. ಓಕೆ, ಇದು ಏನಂದ್ರೆ ಇದು ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬಹುದು. ಯಾಕಂದ್ರೆ ನಿಮ್ಗೆ ಯಾವ್ದು ಇಂಟ್ರೆಸ್ಟಿಂಗ್ ಇರ್ತದೆ ಫಸ್ಟ್ ಕ್ವಶನ್ಸ್ ಹಾಕ್ಲೇಬಹುದು ನೀವು. ಓಕೆ, ಯಾವ್ದು ಈಜಿ ಇರ್ತದ ನೀವು ಕ್ವಶನ್ಸ್ ಅಟೆಂಡ್ ಮಾಡಿ ಮಾಡ್ಕೋಬಹುದು ಈಜಿಯಾಗಿ. ಓಕೆ, ಬಟ್ ಬಹಳ ಕೇರ್ಫುಲ್ ಆಗಿ ಮಾಡುವಂತದ್ದು. ಓಕೆ, ಯಾಕಂದ್ರೆ ಕಾಂಪಿಟೇಷನ್ ಹೈ ಇದೆ. ಈ ಸರಿ ಸ್ವಲ್ಪ ಕೆಸೆಟ್ ಕಟ್ ಆಫ್ ಕೂಡ ಲಾಸ್ಟ್ ಇಯರ್ ಕಿಂತ ಮತ್ತೆ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಡಿಪೆಂಡ್ ಆನ್ ಯುವರ್ ಕ್ವಶನ್ ಪೇಪರ್ ಅನಲೈಸಿಸ್. ಓಕೆ, ಸೊ ನಾ ಸ್ಟಾರ್ಟ್ ಮಾಡ್ತೀನಿ. ದಟ್ ಇಸ್ ಫಸ್ಟ್ ಕ್ವಶನ್. ಹೂ ವಾಸ್ ದ ಪ್ರಪೋಸರ್ ಆಫ್ ಅಟೋಮಿಕ್ ಥಿಯರಿ ಅಂತಿದೆ. ಅಂದ್ರೆ ಅಟೋಮಿಕ್ ಥಿಯರಿ ಯಾರು ಪ್ರಪೋಸ್ ಮಾಡಿದ್ರು? ಯಾರ್ಯಾರು ಗೊತ್ತಿದೆಯಾ? ರುದರ್ಫಾರ್ಡ್ ಇದೆ, ಜಾನ್ ಡೆಲ್ಟನ್ ಇದೆ, ನೀಲ್ಸ್ ಬೋರ್ ಇದೆ, ಜೇಮ್ಸ್ ಚಾಡ್ವಿಕ್ ಇದೆ. ಆಪ್ಷನ್ಸ್ ಹೇಳ್ತೀರಿ ಏನಾದ್ರು? ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಕುಮುದ, ಕ್ಯಾನ್ ಯು ಆನ್ಸರ್? ಇಲ್ಲಿ ನೋಡ್ರಿ, ರುದರ್ಫಾರ್ಡ್ ಇದೆ. ರುದರ್ಫಾರ್ಡ್ ಏನ್ ಮಾಡಿದ್ರು? ಅಟೋಮಿಕ್ ಥಿಯರಿ ಯಾರು ಪ್ರಪೋಸ್ ಮಾಡಿದ್ರು ಅಂತ ಕೇಳಿದ್ರು ಕ್ವಶನ್. ರುದರ್ಫಾರ್ಡ್ ಮಾಡಿದಾನ? ಜಾನ್ ಡೆಲ್ಟನ್ ಮಾಡಿದಾನ? ನೀಲ್ಸ್ ಬೋರ್ ಇದೆಯಾ? ಜೇಮ್ಸ್ ಚಾಡ್ವಿಕ್ ಇದೆಯಾ? ಅಂದ್ರೆ ಈಗ ನೋಡ್ರಿ, ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್, ಹೌದಾ? ಹಾಗಾದ್ರೆ ಈ ಅಟೋಮಿಕ್ ಥಿಯರಿಯಲ್ಲಿ ಇಲ್ಲಿ ನೋಡ್ರಿ ನೀವು ನ್ಯೂಟ್ರಾನ್ಸ್ ಯಾರು ಕಂಡುಹಿಡಿದ್ರು? ಜೇಮ್ಸ್ ಚಾಡ್ವಿಕ್. ಓಕೆ, ನೆಕ್ಸ್ಟ್ ಬೋರ್ಸ್. ಓಕೆ, ನೀಲ್ಸ್ ಬೋರ್, ಅದು ಎಲೆಕ್ಟ್ರಾನ್ ಬಗ್ಗೆ ಚರ್ಚೆ ಆಗ್ತದೆ. ಎಲ್ಲೂ ನೀಲ್ಸ್ ಬೋರ್. ಓಕೆ, ನೆಕ್ಸ್ಟ್ ರುದರ್ಫಾರ್ಡ್ ಅಂತ ಬಂದಾಗ, ಓಕೆ, ಪ್ರೋಟಾನ್ ಗೊತ್ತಾ? ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತೆ ನ್ಯೂಟ್ರಾನ್ ಅಲ್ಲಿ. ಸೊ ಇವೆಲ್ಲ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಇವೆಲ್ಲ ಪ್ರತಿಯೊಂದು ಕೂಡ ಏನಂದ್ರೆ ಈ ಒಂದು ರುದರ್ಫಾರ್ಡ್ ಇರಬಹುದು, ನೀಲ್ಸ್ ಬೋರ್ ಇರಬಹುದು, ಜೇಮ್ಸ್ ಚಾಡ್ವಿಕ್, ಈ ಪ್ರತಿಯೊಂದು ಕೂಡ ಇವರು ಎಲ್ಲ ಮಾಡಿದ್ದಾರೆ. ಬಟ್ ಇಲ್ಲಿ ಯಾರು ಅಟೋಮಿಕ್ ಥಿಯರಿ ಪ್ರಪೋಸ್ ಮಾಡಿದ್ದಾರೆ ಅಂತ ಕೇಳಿದ್ರು. ಅಂದ್ರೆ ಯಾವ್ದು ಆಪ್ಷನ್ ಆಗುತ್ತೆ ಇಲ್ಲಿ? ಜಾನ್ ಡೆಲ್ಟನ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದ್ಯಾ? ಏನಾಗ್ತದೆ ಆನ್ಸರ್? ಜಾನ್ ಡೆಲ್ಟನ್. ಓಕೆ, ದಟ್ ಈಸ್ ದ ಪ್ರೊಫೆಸರ್ ಆಫ್ ಅಟೋಮಿಕ್ ಥಿಯರಿ. ನೆಕ್ಸ್ಟ್, non-polar molecules or non-polar portion of molecules tend to aggregate in water owing to a phenomenon called. ಇಲ್ಲಿ ಯಾರಾದ್ರೂ ಆನ್ಸರ್ ಹೇಳ್ತೀರಿ? ಆಲ್ರೆಡಿ ಹೇಳಿದೆ ನಿಮಗೆ. ಪ್ರಿಯಾಂಕಾ? ಹಾ ಸರ್. Can you answer this? Which is the non-polar molecules? Which effect they will show? ಹೈಡ್ರೋಫಿಲಿಕಾ, ಹೈಡ್ರೋಫೋಬಿಕಾ, ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಆರ್ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತಾ? ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಐ ಥಿಂಕ್ ಸರ್. ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ದಟ್ ವೀಕ್ ಫೋರ್ಸ್ ಅಲ್ಲ? ಹಾ ಸರ್. ಅದು ಆಗಲ್ಲ. ಅದೇನ್ ಕೊಯ್ದಾರೆ? ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕೇಳಿದಾರೆ. ಬಿಟ್ವೀನ್ ದ, ನಾ ಹೇಳಿದೆ ನಿಮಗೆ, ಹೈಡ್ರೋಫಿಲಿಕ್ ಮತ್ತೆ ಹೈಡ್ರೋಫಿಲಿಕ್ ರೀಜನ್ ದಲ್ಲಿ, ಹೈಡ್ರೋಫೋಬಿಕ್ ರೀಜನ್ ಮತ್ತೆ ಹೈಡ್ರೋಫಿಲಿಕ್ ರೀಜನ್ ದಲ್ಲಿ ಮೇಲೆ ಮತ್ತೆ ಕೆಳಗಡೆ ಇರುವಂತದ್ದು ಹೈಡ್ರೋ ಪೋಲಾರ್ ಮಾಲಿಕ್ಯೂಲ್ಸ್ ಎಲ್ಲಿ ಪಾಸ್ ಆಗುತ್ತೆ, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಎಲ್ಲಿ ಪಾಸ್ ಆಗುತ್ತೆ ಅಂತ ಹೇಳಿದ್ದೇನೆ. ಹಾಗಾದ್ರೆ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಎಲ್ಲಿ ಪಾಸ್ ಆಗುತ್ತೆ ಹೇಳ್ರಿ? ಈಗ ಆನ್ಸರ್ ಬರ್ತ ನೋಡ್ರಿ ಪಟ್ನಾಗ. ಹೈಡ್ರೋಫೋಬಿಕ್ ಎಫೆಕ್ಟ್ ಒಳಗ. ಹಾ, ಹೌದಲ್ಲ? ಇದೇ ರೀ. ದಟ್ ಈಸ್ ನಾಟ್ ವೆರಿ ಸಿಂಪಲ್. ನೀವು ಇಲ್ಲಿ ಏನಂದ್ರೆ ಬಹಳ ಕಾಂಪ್ಲಿಕೇಟೆಡ್ ಮಾಡ್ತಿದ್ರು. ಜಸ್ಟ್ ನೀವು ವೇಲಿ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಆರ್ ನಾನ್ ಪೋಲಾರ್ ಪೋರ್ಷನ್ ಕೇಳಿದ್ರು. ಮುಂದೆ ನಾವು ಓದ್ಕೋಬೇಕು. ಏನು ಟೆನ್ ಟು ಅಗ್ರಿಗೇಟ್ ಇನ್ ವಾಟರ್ ಓವಿಂಗ್ ಟು ಎ ಫಿನೋಮಿನನ್ ಕಾಲ್ಡ್ ಅಂತ ಕೇಳಿದಾನೆ. ಹೈಡ್ರೋಫೋಬಿಕ್ ಎಫೆಕ್ಟ್ ಏನಾಗುತ್ತೆ? ಆನ್ಸರ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಇನ್ ಎಂಜೈಮ್ ಆಕ್ಟಿವಿಟಿ ದ Km value denotes. Okay, in enzyme activity the Km value denotes ಏನಾಗುತ್ತೆ? Substrate concentration to reach half Vmax, substrate concentration to reach Vmax, enzyme activity at minimum substrate concentration ಆಗುತ್ತಾ ಅಥವಾ substrate concentration to inactivate the enzyme ಆಗುತ್ತಾ? ಏನಾಗುತ್ತೆ ಇಲ್ಲಿ ಎಂಜೈಮ್ ಆಕ್ಟಿವಿಟಿ ದ Km value? ನೀವು ನೋಡ್ರಿ, ಒಂದು ಟೇಬಲ್ ಮಾಡ್ಕೋಬೇಕು ನೀವು ಇಲ್ಲಿ. ಏನಂದ್ರೆ ಇದು ಎಂಜೈಮ್ ಆಕ್ಟಿವಿಟಿ ಬಗ್ಗೆ Km V, ಓಕೆ, Vmax,
KM, Vmax, ನಂತರ ಇನ್ ಕೆಲವೊಂದು ಬಹಳಷ್ಟು ರೀತಿಯಲ್ಲಿ ಕೆಲವೊಂದು ಎಂಜೈಮ್ ಆಕ್ಟಿವಿಟಿ ಇರ್ತಾವೆ. ಓಕೆ, ಲೈಕ್ ಅಲೋಸ್ಟ್ರಿಕ್ ಎಂಜೈಮ್ಸ್. ಓಕೆ, allosteric enzymes and that some of the, that is and some many other enzymes. Okay, so aromatic enzymes. So here ಇಲ್ಲಿ ನೀವು ಪ್ರಮುಖವಾಗಿ ಈ ಒಂದು allosteric enzymes. Okay, ಮತ್ತೆ ಇನ್ ಕೆಲವೊಂದು KM. ಓಕೆ, ಮತ್ತೆ KM ಆದ್ಮೇಲೆ ಇನ್ನೊಂದು Vmax. ಓಕೆ, ಇವೆಲ್ಲ ಪ್ರತಿಯೊಂದು ಕೂಡ ಈ ಒಂದು ವೆಲಾಸಿಟಿ, ಓಕೆ, ಯಾವ ರೀತಿ ಇಲ್ಲಿ ಮ್ಯಾಕ್ಸಿಮಮ್ ವೆಲಾಸಿಟಿ ಪಾಸ್ ಆಗುತ್ತೆ, ಓಕೆ, ಯಾವ ರೀತಿ ರೀಚ್ ಆಗುತ್ತೆ, ಯಾವ ರೀತಿ ಎಂಜೈಮ್ ಸಬ್ಸ್ಟ್ರೇಟ್ ಮತ್ತೆ ಈ ಒಂದು ಎಂಜೈಮ್ ಯಾವ ರೀತಿಯಲ್ಲಿ ಬೈಂಡ್ ಆಗುತ್ತೆ, ಅಂದ್ರೆ ಯಾವ ರೀತಿಯಲ್ಲಿ ಕಾನ್ಸಂಟ್ರೇಷನ್ ಇರುತ್ತೆ ನೀವು ಪ್ರಮುಖವಾಗಿ ಅರ್ಥ ಮಾಡುವಂತದ್ದು. ಓಕೆ, ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದ್ರೆ, ಸೊ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಟು ರಿಚ್ ಹಾಫ್ Vmax ಏನಾಗುತ್ತೆ, ಈ ಒಂದು KM ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಡಿನೋಟ್ ಮಾಡ್ತದೆ. ಸೊ ಹಾಗೆ ಅಲ್ಲಿ ಆಪ್ಷನ್ 1 ಏನಾಗುತ್ತೆ, ಸೊ ಅದೇ ಸರಿಯಾದಂತ ಉತ್ತರ. ಓಕೆ, ದಟ್ ಈಸ್ ಆಪ್ಷನ್ 1. Okay, next, among the following proteins, which one needs quaternary structure for its functional activity? ಯಾವುದು G ಪ್ರೋಟೀನ್ ಆಗುತ್ತಾ, ಹಿಮೋಗ್ಲೋಬಿನ್ ಆಗುತ್ತಾ, ಟ್ರಿಪ್ಸಿನ್ ಆಗುತ್ತಾ, ಅಥವಾ ಕೋಲಾಜನ್ ಆಗುತ್ತಾ? ಯಾವ್ದಾಗತ್ರಿ? ಸೌಂದರ್ಯ ಇದಾರ? ಸೊ ಆನ್ಸರ್ ಏನಾಗತ್ರಿ ಇಲ್ಲಿ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂದ್ರೆ ಯಾವ್ದಾಗತ್ರಿ? ನೀವೇ ಆನ್ಸರ್ ಮಾಡ್ರಿ. ಇದು ಕ್ವಾಟರ್ನರಿ ಸ್ಟ್ರಕ್ಚರ್ ಅಂದ್ರೆ ಯಾವ್ದಾಗತ್ತ? ಟರ್ಷಿಯರಿ ಸ್ಟ್ರಕ್ಚರ್ ಎಲ್ಲಿ ಆಗುತ್ತೆ? ಪ್ರೈಮರಿ ಮತ್ತೆ ಸೆಕೆಂಡರಿ ಸ್ಟ್ರಕ್ಚರ್ಸ್ ಅಲ್ಲಿ ಫಾಲೋ ಆಗುತ್ತೆ. ಮತ್ತೆ ಕ್ವಾಟರ್ನರಿ ಸ್ಟ್ರಕ್ಚರ್ ನೀವು ಕಾಮನ್ ಆಗಿ ಈ ಒಂದು 4 ಆಪ್ಷನ್ ಅಲ್ಲಿ ನೀವು ಆನ್ಸರ್ ಮಾಡೇಬೇಕು. ಯಾವ್ದ್ರಿ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂದ್ರೆ ಯಾವ್ದಾಗಬಹುದು ಆನ್ಸರ್? ವೆರಿ ಈಸಿ, ದಟ್ ಇಸ್ ಸೆಕೆಂಡ್ ಆಪ್ಷನ್, ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅಲ್ಲಿ ಏನಾಗುತ್ತೆ? ಕ್ವಾಟರ್ನರಿ ಸ್ಟ್ರಕ್ಚರ್ ಫಾಲೋ ಆಗುತ್ತೆ. ಗ್ಲೋಬ್ಯುಲರ್ ಪ್ರೋಟೀನ್ಸ್ ನೋಡ್ತೀರಿ ನೀವು, ಹೌದಲ್ಲೋ? ದಟ್ ಈಸ್ G ಪ್ರೋಟೀನ್. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ G ಪ್ರೋಟೀನ್ ಇದೆ, ಹಿಮೋಗ್ಲೋಬಿನ್ ಇದೆ, ಬಟ್ ಇಲ್ಲಿ ಕ್ವಾಟರ್ನರಿ ಸ್ಟ್ರಕ್ಚರ್ ನೀವು G ಪ್ರೋಟೀನ್ ಅಂತ ಆನ್ಸರ್ ಮಾಡಕ್ಕಾಗಲ್ಲ. ಬಟ್ ಕ್ವಾಟರ್ನರಿ ಸ್ಟ್ರಕ್ಚರ್ ಅಲ್ಲಿ ಹಿಮೋಗ್ಲೋಬಿನ್ ಅಲ್ಲಿ ನೀವು ನೋಡಿರ್ಬೋದು ಯಾವ ಫೋಲ್ಡ್ಸ್, ದಟ್ ಈಸ್ so many folds are there, that is they are the quaternary structure. Okay, they are there, the hemoglobin is involved in the quaternary structure. Okay, so next is isopropanol is used to precipitate DNA from aqueous sample. Okay, so ಇದು ಈ ಒಂದು ಕ್ವಶನ್ ಏನ್ ಮಾಡ್ತೇನೆ ನಿಮಗೆ. ಓಕೆ, ಈ ಒಂದು ಕ್ವಶನ್ ಯಾಕಂದ್ರೆ ಇದು ನಿಮ್ದು ಟಾಪಿಕ್ ಅಲ್ಲಿ ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ಇದೊಂದು ಕ್ವಶನ್ ಬಿಡ್ತೇನೆ. ಇದರಲ್ಲಿ ನಿಮಗೆ ಯಾವ್ದು ನಿಮಗೆ ಸ್ವಲ್ಪ ಈಸಿಯೆಸ್ಟ್ ಆಗ್ಬೇಕು ಮತ್ತೆ ನಿಮಗೆ ಬಹಳಷ್ಟು ಅನುಕೂಲ ಆಗ್ಬೇಕು ಅಂತ ಕ್ವಶನ್ ಮಾತ್ರ ನಾನು ಡಿಸ್ಕಸ್ ಮಾಡ್ತೇನೆ. ಉಳಿದಂತ ಕ್ವಶನ್ ಏನ್ ಮಾಡ್ತೇನೆ, ನಾನು ನಿಮಗೆ ಕೆಲವೊಂದು ಕಾನ್ಸೆಪ್ಟ್ ಅಲ್ಲಿ ಹೇಳ್ತೇನೆ. ಇವೆಲ್ಲ ಕ್ವಶನ್ಸ್ ನಿಮಗೆ ಎಲ್ಲ ಪ್ರತಿಯೊಂದು ಕಾನ್ಸೆಪ್ಟ್ ಅರ್ಥ ಮಾಡಿಸಿ ತದನಂತರ ಹೇಳ್ತೇನೆ. ಈಗ ಸದ್ಯಕ್ಕೆ ಇರುವಂತ ಈಸಿ ಯಾವ್ದು ನಿಮಗೆ ಅಂದ್ರೆ ಒಂದು 30 to 40 ಕ್ವಶನ್ಸ್ ಏನಿರ್ಬೋದು ನಿಮಗೆ ಈಸಿ ಇರುವಂತ ಒಂದು ಕ್ವಶನ್ಸ್ ಇರ್ಬೋದು. ಇನ್ನು ಕೆಲವೊಂದು 60 ಕ್ವಶನ್ಸ್ ಮಾಡರೇಟ್ ಲೆವೆಲ್ ಇರಬಹುದು, ಡಿಫಿಕಲ್ಟಿ ಇರುವಂತ ಕ್ವಶನ್ಸ್ ನಾವು ಮುಂದಿನ ಒಂದು ನಾವು ಕ್ಲಾಸ್ ಅಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಓಕೆ, ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ಈ ಸದ್ಯಕ್ಕೆ ಏನಂದ್ರೆ ಯಾವ್ದು ನಿಮಗೆ ಕ್ವಶನ್ಸ್ ಎಲ್ಲ ಈಸಿ ಇರ್ತವೆ ಅಂತ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ಹಾಗಾದ್ರೆ ಈಗ that is the next question. Okay, so ಇಲ್ಲಿ ಹೇಳ್ರಿ ಪ್ರಿಯಾಂಕಾ, ಆಗಲೇ ಹೇಳಿದ ಆನ್ಸರ್ ಹೇಳ್ರಿ ಇಲ್ಲಿ. So when any two atoms approach each other closely, they create a weak and non-specific attractive force called ಯಾವ್ದ್ರಿ ಪ್ರಿಯಾಂಕಾ? ಆಪ್ಷನ್ ಆನ್ಸರ್ ಮಾಡ್ರಿ ಬೇಗ. They create a weak force. van der Waals interaction. Okay, very good. Okay, that is called van der Waals interaction. Okay, when any two atoms approach each other closely, they create a weak and a non-specific attractive force called van der Waals interaction. ನಾನು ನಿಮಗೆ ಸ್ಟಾರ್ಟಿಂಗ್ ಕ್ಲಾಸ್ 9th ಅವಾಗ ಕೂಡ ನಿಮಗೆ ನಾನು ಇದೇ ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ. ವೀಕ್ ಬಾಂಡ್ಸ್ ಕ್ರಿಯೇಟ್ ಆಗ್ತವೆ ಅಂತ ಹೇಳಿ. ಹಾ, ಎಸ್. ಸೊ ಇದೇನಾಗುತ್ತೆ, ಸೊ ನಿಮಗೆ ಅದೇ ಆನ್ಸರ್ ಆಗುತ್ತೆ. ಸೊ van der Waals interaction ಆಗುತ್ತೆ. ಸೊ ನೆಕ್ಸ್ಟ್, okay, by which of the following can the linking number of covalently closed circular DNA be changed? Okay, ಅಂದ್ರೆ ಇಲ್ಲಿ ಯಾವುದು ಲಿಂಕಿಂಗ್ ನಂಬರ್ ಆಫ್ ಕೋವೆಲೆಂಟ್ ಕ್ಲೋಸ್ ಆಗಿರುವಂತ ಒಂದು ದಟ್ ಈಸ್ ದ ಸರ್ಕ್ಯುಲರ್ DNA that can be changed. ಯಾವತ್ತು ಚೇಂಜ್ ಆಗುತ್ತೆ? by creating phosphodiester bonds in only one strand. ಹೌದಾ? by breaking phosphodiester bonds in one or both strands, by increasing the ionic strength of the buffer, by creating phosphodiester bonds in one or both strands. ಏನಾಗುತ್ತೆ ಆನ್ಸರು? ಸರ್, ಫಾಸ್ಫೋಡೈಸ್ಟರ್ ಬಾಂಡ್ ಬ್ರೇಕ್ ಆದಾಗೆ ಕ್ರಿಯೇಟ್ ಆಗ್ತದೇನ್ರಿ ಸರ್ ಲಿಂಕಿಂಗ್ ನಂಬರ್? ವೆರಿ ಗುಡ್. ಓಕೆ, ದಟ್ ಈಸ್ ದ ಆನ್ಸರ್. ಓಕೆ, ದಟ್ ಈಸ್ ದ ಆನ್ಸರ್. ಆಗ್ತದೆ ಅವಾಗೆ ಮತ್ತೆ DNA ಕ್ಲೋಸ್ಡ್ ಆಗ್ತದಲ್ರಿ ಸರ್?
ಹಾ ಎಸ್, ಇದು ಎಷ್ಟು ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರಲ್ಲ, ಇದೇ ಹಿಂಗೆ ನೋಡ್ರಿ, ಇದೇ ಟಾಪಿಕ್ ನೀವು ತಗೋಬೇಕು ಕರೆಕ್ಟ್ ಆಗಿ. ಆನ್ಸರ್ ಇಷ್ಟೇ. ಸ್ಲೆಟ್ ಅಲ್ಲಿ ಏನಿರ್ತದೆ ಗೊತ್ತಾ, ನೀವು ಒಂದು ಲಾಜಿಕ್ ಫಾಲೋ ಮಾಡ್ರಿ. ಏನಂದ್ರೆ ಇಲ್ಲಿ ಕಾಮನ್ ಆಗಿ ನೀವು ಲಾಜಿಕ್ ಆಗಿ ನೀವು ಅನಲೈಸ್ ಮಾಡ್ಕೋಬೇಕು. ಕ್ವಶನ್ಸ್ ಯಾವ ರೀತಿ ಬರ್ತಾವ ಅಂದ್ರೆ ಇದೇ ರೀತಿ ಕ್ವಶನ್ಸ್ ಬರ್ತವೆ. ಸೊ ಏನಾಗುತ್ತೆ ಇಲ್ಲಿ ಪಾಸ್ಪೋರ್ಟ್ ಡಿಸ್ಟರ್ಬೆಂಟ್ ಬಾಂಡ್ಸ್ ಏನಾಗ್ತದೆ ಬ್ರೇಕ್ ಆಗ್ತವೆ. ಇಲ್ಲಿ ಒಂದ್ ಅಥವಾ ಎರಡು ದಟ್ ಈಸ್ ಬೋತ್ ಸ್ಟ್ಯಾಂಡ್ಸ್ ಇರ್ಬೋದು. ಸೊ ಸೆಕೆಂಡ್ ಆಪ್ಷನ್ ಇಸ್ ರೈಟ್ ಆನ್ಸರ್. ಓಕೆ, ಸೊ ಅದೇ ರೀತಿ ಈಗ ಪ್ರಿಯಾಂಕಾ ಅವ್ರ ಆನ್ಸರ್ ಹೆಂಗ್ ಹೇಳ್ತಿದ್ರೆ, ಸೊ ಅದೇ ರೀತಿ ಬೇರೆ ಕೂಡ ಅದೇ ರೀತಿ ಆನ್ಸರ್ ಮಾಡ್ತಾ ಇರ್ಬೇಕು. ಓಕೆ, ಸೊ ಯಾರು ಜಾಯ್ನ್ ಆಗ್ತಿದಾರೆ ಇವರು? ಸೊ ಏನಾಗುತ್ತೆ ಅದೇ ರೀತಿ ಏನಾಗುತ್ತೆ ಅಂದ್ರೆ ಬೇರೆಯವ್ರು ಕೂಡ ಅದೇ ರೀತಿ ನೀವು ರೆಸ್ಪಾನ್ಸ್ ಮಾಡ್ಬೇಕು. ನನ್ನ ಸ್ಟೂಡೆಂಟ್ ಇರ್ಬೋದು, ಇನ್ ಕೆಲವೊಂದು ಬೇರೆ ಕ್ಲಾಸ್ ಯಾರು ಕೆಲವೊಬ್ರು ಕೋರ್ಸ್ ತಗೊಂಡಿರ್ಬೋದು. ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕು ಇಲ್ಲಿ ನಾ ಹೇಳಿದ್ದು ಪ್ರತಿಯೊಂದು ಕೂಡ ಈ ಒಂದು ಕ್ವಶನ್ಸ್ ಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ನೀವು ಬರಲಿಲ್ಲ ಅಂದ್ರೆ ಏನಂದ್ರೆ ನೀವು ತಪ್ಪೇ ಇರ್ಲಿ, ಬಟ್ ನೀವು ಏನಂದ್ರೆ ಆನ್ಸರ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ಬೇಕು. ಓಕೆ, ಸೊ ಏನಂದ್ರೆ ಇಲ್ಲಿ ದಟ್ ಈಸ್ ವೆರಿ you want to analyze the questions, okay, and you want to choose the answer. Okay, questions analyze ಮಾಡಿ ನೀವು ಇಲ್ಲಿ ಒಂದು ಆನ್ಸರ್ ನೀವು ಚೂಸ್ ಮಾಡಬೇಕು. ಓಕೆ, ಹಾಗಾದ್ರೆ ದಟ್ ಈಸ್ ದ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೀವು ಆನ್ಸರ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ರೆಸ್ಟಿಂಗ್ ಮೆಂಬ್ರೇನ್ ಪೊಟೆನ್ಶಿಯಲ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಮೇಂಟೈನ್ಡ್ ಬೈ ವಿಚ್ ಆಫ್ ಫಾಲೋಯಿಂಗ್ ಚಾನಲ್ಸ್? ರೆಸ್ಟಿಂಗ್ ಮೆಂಬ್ರೇನ್ ಪೊಟೆನ್ಶಿಯಲ್, ಓಕೆ, ದಟ್ ಈಸ್ ರೆಸ್ಟಿಂಗ್ ಮೆಂಬ್ರೇನ್ ಪೊಟೆನ್ಶಿಯಲ್ ಎಲ್ಲಿ ಬರ್ತದೆ? ಸೊ ನೀವು ನೋಡಿರ್ಬೋದು ಕೆಲವೊಂದು ಚಾನಲ್ಸ್ ನೋಡ್ರಿ, ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಕೆಲವೊಂದೊಂದು ಕ್ಲಾಸ್ ತಗೊಂಡು ಮೊಲಿಕ್ಯುಲರ್ ಸೆಲ್ ಬಯಾಲಜಿಯಲ್ಲಿ ನಾನು ಹೇಳಿದ್ದೇನೆ ಚಾನಲ್ಸ್ ಅಯಾನ್ಸ್ ಎಲ್ಲಿ ಪ್ಯಾಸೇಜ್ ಆಗ್ತದೆ. ದಟ್ ಈಸ್ ಪ್ಲಾಸ್ಮಾ ಮೆಂಬ್ರೇನ್ ಮಾಡೆಲ್ ತಗೋರಿ. ಓಕೆ, ದಟ್ ಈಸ್ ಫುಲ್ ಮೊಸಾಯಿಕ್ ಮಾಡೆಲ್ ತಗೋರಿ. ಓಕೆ, ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ತಗೋರಿ. ಸೊ ಅಲ್ಲಿ ನೀವು ಪ್ರತಿಯೊಂದು ತಗೋತೀರಿ. ಸೊ ಅಲ್ಲಿ ಏನಾಗುತ್ತೆ, ಅಯಾನ್ ಚಾನಲ್ ಪಾಸ್ ಆಗುತ್ತೆ. ಅಂಡ್ ದಟ್ ಈಸ್ ಯು ಸಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ಓಕೆ, ಗೊತ್ತಲ್ಲ ನಿಮಗೆ, ಕಾಮನ್ ಆಗಿ ಕೇಳಿದ್ರಿ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಇಲ್ಲಾಗುತ್ತೆ. ಚಾನಲ್ಸ್ ಯಾವಾಗಲೂ ಇನ್ವಾರ್ಡ್ ಮತ್ತೆ ಔಟ್ವಾರ್ಡ್ ಮೂವ್ಮೆಂಟ್ ಆದಾಗ ಇಲ್ಲಿ ಏನಾಗುತ್ತೆ, ಈ ಒಂದು ರೆಸ್ಟಿಂಗ್ ಮೆಂಬ್ರೇನ್ ಪೊಟೆನ್ಶಿಯಲ್ ಅನ್ನೋ ಒಂದು ಮೇಂಟೈನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಯಾವ್ದು ಚಾನಲ್ಸ್ ಇರಬಹುದು? ಆನ್ಸರ್ ಏನ್ ಮಾಡ್ತೀರಾ? ಇದೊಂದು ಅವಕಾಶ ಕೊಡ್ತೇನೆ. ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಮತ್ತೊಂದು ಅವಕಾಶ, ಈಸಿ ಆನ್ಸರ್, ಇದು ಕೂಡ ವೆರಿ ವೆರಿ ಈಸಿಯೆಸ್ಟ್ ಆನ್ಸರ್ ಇದೆ. ಹಾ, ಬೇಗ ಯಾವ ಚಾನಲ್ಸ್ ಇರಬಹುದು? ಪೊಟ್ಯಾಷಿಯಂ ಅಂಡ್ ಹೈಡ್ರೋಜನ್ ಚಾನಲ್ಸ್. ಅಯ್ಯೋ, ನೀನು ಯಾಕೆ ತಪ್ಪು ಮಾಡಿದ್ಯಮ್ಮ? ಪೊಟ್ಯಾಷಿಯಂ ಹೇಳಿದ್ಯಾ, ಹೈಡ್ರೋಜನ್ ಯಾಕೆ ಬರ್ತಮ್ಮ ಇಲ್ಲಿ? ಹೈಡ್ರೋಜನ್ ತಪ್ಪು ಮಾಡಬಾರ್ದು. ಹೈಡ್ರೋಜನ್ ಯಾಕೆ ಬರ್ತದೆ? H+, that is H+ion that can maintain, that is H+ion that is maintained in the aqueous content only, that is the H+. Here not H+ takes place. Okay, H ಇಲ್ಲಿ ಪ್ರಾಪರ್ ಆಗಿ ಯಾವುದೇ ರೀತಿ ಕೂಡ ಟೇಕ್ ಪ್ಲೇಸ್ ಆಗಲ್ಲ. ಸೊ ಹಾಗಾಗಿ ನಿಮಗೆ ಇಲ್ಲಿ ಏನಂದ್ರೆ ಪೊಟ್ಯಾಷಿಯಂ ಕರೆಕ್ಟ್ ಇದ್ರಿ. ಅದ್ರ ಜೊತೆ ಯಾವ್ದು ಬರ್ತದೆ? ಸೋಡಿಯಂ ಬರ್ತದೆ. ಸೋಡಿಯಂ ಮತ್ತೆ ಪೊಟ್ಯಾಷಿಯಂ that is most important, that is the membrane system, that is they will maintain some of the resting membrane potential. ಅರ್ಥ ಆಯ್ತಾ? ಹಾ ಸರ್, ಆಪ್ಷನ್ 4. ಬಟ್ ಆನ್ಸರ್ ಕೀದಲ್ಲಿ ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದೆ. ಯಾವಾಗ ನೀವು ಹೇಳಿದ ಆನ್ಸರೇ ಕೊಟ್ಟಿದ್ದ ಅವ್ನು ಕೀ ಅವನು, ನಂತರ ಮತ್ತೆ ಚೇಂಜ್ ಮಾಡ್ದ ಫೈನಲ್ ಕೀ ಆನ್ಸರ್ ಅಲ್ಲಿ. ಮತ್ತೆ ಏನ್ ಮಾಡ್ದ? 4 ನಾನು ಹಾಕಿದ್ದು, ನಾನು ಕೂಡ 4. ಓಕೆ, ಇವೆಲ್ಲ ನಾನು ಟೋಟಲ್ ಎಷ್ಟಂದ್ರೆ ಪೇಪರ್ 2 ಅಲ್ಲಿ ನಾನು ಮಾಡಿದ್ದೆ ಟೋಟಲ್ 60 ಕ್ವಶನ್ಸ್ ನಾನು ರೈಟ್ ಮಾಡಿದ್ದೆ ಔಟ್ ಆಫ್ 100 ಕ್ವಶನ್ಸ್. 120 ಮಾರ್ಕ್ಸ್ ನನಗೆ ಪೇಪರ್ 2 ಅಲ್ಲಿ ಸ್ಕೋರ್ ಆಗಿದ್ದು. ಮತ್ತೆ ನಂತರ ಪೇಪರ್ 1 ಅಲ್ಲಿ ನಾನು 30 ಕ್ವಶನ್, 50 ಕ್ವಶನ್ಗೆ 30 ಕ್ವಶನ್, ಟೋಟಲ್ 180 ಸ್ಕೋರ್ ಆಗಿತ್ತು ನಂದು ಓವರ್. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಈಗ ನೀವು ಜಸ್ಟ್ ನೀವು ಅನಲೈಸ್ ಮಾಡ್ಕೊ ನೋಡ್ರಿ. ಅದಕ್ಕೆ ನೀವು ಹೇಳ್ತೀನಿ ಡೆಪ್ತ್ ಓದ್ಬೇಕು. ಮೇಲ್ ಓದಿದ್ರೆ ಯಾವ್ದು ಕೂಡ ಆಗೋದಲ್ಲ. ಮೇಲ್ ಓದೋದಲ್ಲ, ನೀವು ಅಲ್ಲಿ ಆಳವಾಗಿ ಹೋಗ್ಬೇಕು. ಸಬ್ಜೆಕ್ಟ್ ಅಂದ್ರೆ ಏನು, ನೀರ್ ಹೆಂಗ್ ಕುಡಿತೀರಿ ಮನೆಯಲ್ಲಿ, ಅದೇ ರೀತಿ ನೀವು ಊಟ ಹೆಂಗ್ ಮಾಡ್ತೀರಿ, ಅದೇ ರೀತಿ ನೀವು ಕೂಡ ಈ ಸಬ್ಜೆಕ್ಟ್ ನೀವು ಅದರಲ್ಲಿ ಅಷ್ಟು ಡೆಪ್ತ್ ನಾಲೆಜ್ ಬೇಕು. ಅಂದಾಗ ಮಾತ್ರ ಆಗುತ್ತೆ. ಇನ್ನ ಹೋದ್ರಿ ಬೇರೆ ಎಕ್ಸಾಮ್ ಬಹಳ, so many exams, KCET, NET, GATE, like this, that is so many exams are there in the life sciences. So you can crack so many exams in life science. Okay, so let us move for, that is the next question. Fluidity of the biological membranes may be enhanced by, ಏನ್ ಕೇಳಿದ್ರೆ ಅವನು ಮೆಂಬ್ರೇನ್ ಅಂದ್ರೆ ದಟ್ ಈಸ್ ಬಯೋಲಾಜಿಕಲ್ ಮೆಂಬ್ರೇನ್. ಈ ಒಂದು ಫ್ಲೂಯಿಡಿಟಿ ಏನಾಗುತ್ತಲ್ಲಿ ನೋಡ್ರಿ, ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, decreasing the concentration of saturated fatty acids, increasing the concentration of unsaturated fatty acids, increasing the concentration of cholesterol. ಹಾಗಾದ್ರೆ ಈ ಫ್ಲೂಯಿಡಿಟಿ ಮೆಂಬ್ರೇನ್, ಬಯೋಲಾಜಿಕಲ್ ಮೆಂಬ್ರೇನ್ ಯಾವ್ದ್ರ ಮೂಲಕ ಮೇಂಟೈನ್ ಆಗತ್ರಿ?
ಪ್ರಿಯಾಂಕಾ ಏನಾದ್ರು ಆನ್ಸರ್ ಮಾಡ್ತೀರಾ ಇದಕ್ಕೆ? ಇನ್ಕ್ರೀಸ್ ಪ್ರಿಯಾಂಕಾ ಸರ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಡಬಲ್ ಬಾಂಡ್ಸ್ ಇರ್ತದಲ್ರಿ ಸರ್ ಅದ್ರಾಗ, ಅದಕ್ಕೆ ಆಪ್ಷನ್ 3 ವೆರಿ ಗುಡ್. ಓಕೆ ವೆರಿ ಗುಡ್. ಸೊ ನಾನು ಬಹಳ ಖುಷಿ ಆಯ್ತು ನೀವು ಆನ್ಸರ್ ಮಾಡ್ತಾ ಇದ್ರಿ, ಎಲ್ಲ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಮಾತ್ರ ತಾಲಿ ಅಂದ್ರೆ ಮಿಸ್ಟೇಕ್ ಮಾಡ್ತಿದ್ರಿ. ಯಾವ ಮಿಸ್ಟೇಕ್ ನಾನು ನಿಮಗೆ ಸಾಲ್ವ್ ಮಾಡ್ಕೊಡ್ತೇನೆ. ಈಗೇನಂದ್ರೆ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್, ದಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಯಾಕಂದ್ರೆ ಹೇಳ್ರಿ ಬಿಟ್ವೀನ್ ಏನಾಗುತ್ತೆ ಅಲ್ಲಿ ಡಬಲ್ ಬಾಂಡ್ ಏನಾಗುತ್ತೆ. ಓಕೆ, ಅದ್ರ ಮೂಲಕ ಏನಾದ್ರೆ ಕ್ರಿಯೇಟ್ ಆಗುವಂತದ್ದು. ಟೈಟ್ ಸೊ ಅಲ್ಲಿ ಪ್ರಿವೆಂಟ್ ಮಾಡ್ತದ್ರಿ ಸರ್. ಏನಾಗತ್ತಮ್ಮ? ಪ್ಯಾಕೇಜಿಂಗ್ ಟೈಟ್ ಮಾಡೋದು ಪ್ರಿವೆಂಟ್ ಮಾಡ್ತದಲ್ರಿ ಸರ್, ಡಬಲ್ ಬಾಂಡ್ಸ್ ಇದಾದ. ಹೌದು, ಅದಕ್ಕೆ ಆಪ್ಷನ್ ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಆಪ್ಷನ್ 3 ಆಗುತ್ತೆ. ಸೊ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಲ್ಲಿ ಏನಾಗುತ್ತೆ. ಸೊ ರೈಟ್ ಆನ್ಸರ್ ಆಗುತ್ತೆ. ಸೊ ಸ್ಯಾಚುರೇಟೆಡ್ ಫ್ಯಾಟಿಸ್ ನೋಡ್ರಿ, ಅಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಲ್ಲ. ಯಾಕೆ ಹೇಳ್ರಿ? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್? ಡಿಫರೆನ್ಸ್ ಏನ್ ಹೇಳ್ರಿ? ವಾಟ್ ಈಸ್ ಸ್ಯಾಚುರೇಟೆಡ್ ಅಂಡ್ ವಾಟ್ ಈಸ್ ಅನ್ಸ್ಯಾಚುರೇಟೆಡ್? That is meaning. I am asking you just the meaning of saturated and unsaturated. ಇಲ್ಲಿ ಕೊಟ್ಟಿದ್ದಾನೆ ಅವನು, ಕೊಲೆಸ್ಟ್ರಾಲ್ ಕೊಟ್ಟಿದ್ದಾನೆ. ಓಕೆ, ಸ್ಯಾಚುರೇಟೆಡ್ ಕೂಡ ಕೊಟ್ಟಿದ್ದಾನೆ, ಅನ್ಸ್ಯಾಚುರೇಟೆಡ್ ಕೂಡ ಕೊಟ್ಟಿದ್ದಾನೆ. ಹಾಗಾದ್ರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಲ್ಲಿ ನಾನು ನಿಮಗೆ ಏನ್ ಕೇಳ್ತೀನಿ, ವಾಟ್ ಈಸ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂಡ್ ವಾಟ್ ಈಸ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್? ಸರ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಒಳಗೆ ಕ್ಲೋಸ್ ಪ್ಯಾಕೇಜಿಂಗ್ ಆಗ್ತದ್ರಿ ಸರ್. ಓಕೆ, ವೆರಿ ಗುಡ್. ದಟ್ ಈಸ್ ಏನಾಗುತ್ತೆ ಅಲ್ಲಿ ಕ್ಲೋಸ್ ಪ್ಯಾಕಿಂಗ್ ಆಗುತ್ತೆ. ಸ್ಟ್ರಾಂಗ್ ಇಂಟರ್ಮಾಲಿಕ್ಯೂಲ್ಸ್ ಇಂಟರಾಕ್ಷನ್ ಆಗ್ತದ್ರಿ ಸ್ಯಾಚುರೇಟೆಡ್ ಅಟ್ರಾಕ್ಷನ್ ಇರ್ತದೆ. ಓಕೆ, ರೈಟ್. ಆದ್ರೆ ಇಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಒಳಗೆ ಡಬಲ್ ಬಾಂಡ್ಸ್ ಕ್ರಿಯೇಟ್ ಆಗ್ತದಲ್ರಿ ಸರ್, ಟೈಟ್ ಪ್ಯಾಕೇಜಿಂಗ್ ಪ್ರಿವೆಂಟ್ ಮಾಡ್ತದ್ರಿ. ವೆರಿ ಗುಡ್. ಇಷ್ಟೇ ನೋಡ್ರಿ ಡಿಫ್ರೆನ್ಸ್, ಏನಿಲ್ಲ, ಇಷ್ಟೇ ಡಿಫ್ರೆನ್ಸ್ ನೀವು ತಿಳ್ಕೋಬೇಕು. ಅದಕ್ಕೆ ಏನಾಗುತ್ತದೆ ಅಲ್ಲಿ ಇನ್ಕ್ರೀಸಿಂಗ್ ಏನಾಗುತ್ತೆ ಕಾನ್ಸಂಟ್ರೇಷನ್ ಆಫ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಫ್ಲೂಯಿಡಿಟಿ ಆಫ್ ದಟ್ ಈಸ್ ಬಯೋಲಾಜಿಕಲ್ ಮೆಂಬ್ರೇನ್ಸ್ ಏನಾಗಬಹುದು, ಎನ್ಹಾನ್ಸ್ ಆಗಬಹುದು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಅಲ್ಲಿ ಎನ್ಹಾನ್ಸ್ ಆಗಲ್ಲ. ಓಕೆ, ಯಾಕಂದ್ರೆ ದಟ್ ಈಸ್ ಓಪನ್ ಟೈಪ್. You can see in case of tight pack, in case of unsaturated, but in case of saturated you can see some of the remain part, means there you see some of the closed, like ಅಲ್ಲಿ ಏನ್ ನೋಡ್ತೀರಿ ನೀವು, ಕೆಲವೊಂದು ಬದಲಾವಣೆಗಳು ನೋಡ್ತೀರಿ ಎಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಲ್ಲಿ. ಓಕೆ, ಇಲ್ಲಿ ಮತ್ತೆ ಅನ್ಸ್ಯಾಚುರೇಟೆಡ್ ಅಲ್ಲಿ ನೀವು ಡಬಲ್ ಬಾಂಡ್ ಏನಿರ್ತದಲ್ಲ ಅದು ಪರ್ಮನೆಂಟ್ ಆಗಿ ಏನಾಗ್ತದೆ ಅಲ್ಲಿ ಟೈಟ್ ಆಗಿರ್ತೈತಿ. ಸೊ ಹಾಗಾಗಿ ಏನಾಗ್ತದೆ ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಬೇರೆ ಮಾಲಿಕ್ಯೂಲ್ಸ್ ಕೂಡ ಏನಾಗ್ತದೆ ಅದು ಮೂವ್ಮೆಂಟ್ ಆಗ್ಲಿಕ್ಕೆ ಕೂಡ ಕೆಲವೊಂದು ಟೈಮ್ ಸಮಸ್ಯೆ ಆಗ್ತಿರ್ತೈತಿ. ಬಟ್ ಅವಾಗ ಏನಾಗ್ತದೆ ಅದು ಎನ್ಹಾನ್ಸ್ ಮಾಡ್ಕೋಬೇಕಾಗ್ತದ ವಾಪಸ್, ಅದು ಮತ್ತೆ ಮಾಲಿಕ್ಯೂಲ್ಸ್ ಬೇರೆ ಬೇರೆ ಮಾಲಿಕ್ಯೂಲ್ಸ್ ಯಾವ್ದು ತಗೋಬೇಕಾಗ್ತದ. ಓಕೆ, ಸೊ ಇಲ್ಲಿ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಂಪೇರ್ಡ್ ಟು ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್. ಇನ್ ಕೇಸ್ ಆಫ್ ಸ್ಯಾಚುರೇಟೆಡ್ ಯು ಕ್ಯಾನ್ ಸಿ ಸಮ್ ಆಫ್ ದ ಸ್ಟ್ರಾಂಗ್ ಇಂಟರ್ಮಾಲಿಕ್ಯೂಲ್ ಅಟ್ರಾಕ್ಷನ್ಸ್. ಅಂದ್ರೆ ನೀವು ಅರ್ತಿ ಏನ್ ನೋಡ್ತೀರಿ ಅಂದ್ರೆ ಮಾಲಿಕ್ಯೂಲ್ ಇಂಟ್ರಾಕ್ಷನ್ ವೆರಿ ಸ್ಟ್ರಾಂಗ್ ಇರುತ್ತೆ, ಬಟ್ ಇಲ್ಲಿ ಅಷ್ಟು ಸ್ಟ್ರಾಂಗ್ ಇರಲ್ಲ. ಬಟ್ ಏನ್ ಮಾಡ್ತೀರಿ ನೀವು, ದಟ್ ಈಸ್ ಮೂವ್ಮೆಂಟ್. ಓಕೆ, ದಟ್ ಈಸ್ ಏನಾಗುತ್ತದೆ ಅಂದ್ರೆ ಎನ್ಹಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಓಕೆ, ಎನ್ಹಾನ್ಸ್ ಮಾಡ್ಕೋಬೇಕು. ಅದು ಅದಕ್ಕೆ ಫ್ಲೂಯಿಡಿಟಿ, they will maintain some of the fluidity. Okay, that is the right answer. Okay, that is the third one. Okay, it is very essential question. That is from botany portion. Ili life science, that is you can only not is zoology. You all study all overall life science portion. Okay, so what is question here? During photosynthesis electrons released from H2O are transferred to. ಸೌಂದರ್ಯ ಇದಾ ಕ್ಲಾಸಿಗೆ? ಹಾ ಸರ್. ಓಕೆ, ಇದಕ್ಕೆ ಆನ್ಸರ್ ಮಾಡ್ತೀರಮ್ಮ ನೀವು. ಡ್ಯೂರಿಂಗ್ ಫೋಟೋಸಿಂಥೆಸಿಸ್ ಎಲೆಕ್ಟ್ರಾನ್ಸ್ ಆರ್ ದಟ್ ಇಸ್ ರಿಲೀಸ್ ಫ್ರಮ್ H2O are transferred to ಏನಾಗುತ್ತೆ? ಕ್ಲೋರೋಫಿಲ್ P680 ದಟ್ ಇಸ್ ವಯಾ ಮ್ಯಾಂಗನೀಸ್. ದಟ್ ಇಸ್ ರೈಟ್ ಆನ್ಸರ್. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಫೋಟೋಸಿಂಥೆಸಿಸ್ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ರಿಲೀಸ್ ಫ್ರಮ್ H2O are transferred to. ಯಾವಾಗ ನೋಡ್ರಿ ಎಲೆಕ್ಟ್ರಾನ್ H2O ಇಂದ ಟ್ರಾನ್ಸ್ಫರ್ ಆಗೋದು ಎಲ್ಲಿ? ದಟ್ ಈಸ್ ದ ಮ್ಯಾಂಗನೀಸ್. ಯಾವ್ದೇ ಇರುತ್ತೆ ನೋಡ್ರಿ, ಎಲ್ಲ ಕೂಡ 60 ಇದೆ, 700 ಇದೆ, 680 ಕೂಡ ಇದೆ. ಸೊ ಇಲ್ಲಿ ನೀವು ನೋಡಿರ್ಬೋದು ಫೋಟೋ ಸಿಸ್ಟಮ್ 1 ಮತ್ತೆ ಫೋಟೋ ಸಿಸ್ಟಮ್ 2 ಕೇಳಿದ್ರಿ. ಫೋಟೋ ಸಿಸ್ಟಮ್ 1 ಮತ್ತೆ ಫೋಟೋ ಸಿಸ್ಟಮ್ 2 ಕೇಳಿದ್ರಾ ಪ್ರಿಯಾಂಕಾ? ಹಾ ಸರ್. ಫೋಟೋ ಸಿಸ್ಟಮ್ 1 ಮತ್ತೆ ಫೋಟೋ ಸಿಸ್ಟಮ್ 2 ನೀವು ಕೇಳಿದಿರಿ? ಫೋಟೋ ಸಿಸ್ಟಮ್ 1 ಅಷ್ಟೇ ನೆನಪದ. ಕೇಳಿದ್ರಿ? ಫೋಟೋ ಸಿಸ್ಟಮ್ 2 ಯಾಕೋ ಕೇಳಿಲ್ಲ. ಪ್ರೋಟೀನ್ ಪಿಗ್ಮೆಂಟ್ ಕಾಂಪ್ಲೆಕ್ಸ್ ಇರ್ತದಲ್ರಿ ಸರ್.
ಇಲ್ಲಿ ನೋಡ್ರಿ ಫೋಟೋ ಸಿಸ್ಟಮ್ ವೆರಿ ಗುಡ್. ಪ್ರೋಟೀನ್ ಏನಾಗ್ತಿ ಇಲ್ಲಿ ಫೋಟೋ ಸಿಸ್ಟಮ್ 1 ಮತ್ತೆ ಫೋಟೋ ಸಿಸ್ಟಮ್ 2 ದೀಸ್ ಆರ್ ರಿಯಾಕ್ಷನ್ ಸೆಂಟರ್ಸ್. ಥೈಲಾಕೋಯ್ಡ್ ಮೆಂಬ್ರೇನ್ ಒಳಗೆ ಎಸೆನ್ಷಿಯಲ್. Thylakoid membrane, that is we are very essential. Here what happens? Here in case of PS1, you can see that is the reaction center, that is P700. Okay, P700. But in case of photosystem 2, that is P680. That is these are the reaction centers. So what happens here? These reaction centers, that is chlorophyll P700 and that is P700, that will not express. ಅದೊಂಥರ ಇಲ್ಲಿ ಸಾಧ್ಯನೇ ಇಲ್ಲ. ಎಲೆಕ್ಟ್ರಾನ್ ರಿಲೀಸ್ ಫ್ರಮ್ ಎಷ್ಟು ಏನಾಗುತ್ತೆ, ದಟ್ ಈಸ್ ಟ್ರಾನ್ಸ್ಪೋರ್ಟ್ ಬೈ ದಟ್ ಈಸ್ ಮ್ಯಾಂಗನೀಸ್ ಅಲ್ಲಿ ಆಗುತ್ತೆ. ಬಟ್ ಇಲ್ಲಿ P680 ಕ್ಲೋರೋಫಿಲ್, ದಟ್ ಈಸ್ ಫೋಟೋ ಸಿಸ್ಟಮ್ 2 ಅಲ್ಲಿ ಟ್ರಾನ್ಸ್ಫರ್ ಆಗುವಂತದ್ದು. ಮತ್ತೆ ಇಲ್ಲಿ ಪ್ರಮುಖವಾಗಿ ನಾವು ವಯಾ ಮ್ಯಾಂಗನೀಸ್, ಓಕೆ, ವಯಾ ದಟ್ ಈಸ್ ದ ವಯಾ ಮ್ಯಾಂಗನೀಸ್ ಮೂಲಕ ಏನಾಗುತ್ತೆ, ಅದ್ರ ಮೂಲಕನೇ ಇಲ್ಲಿ ಟ್ರಾನ್ಸ್ಫರ್ ಆಗುವಂತದ್ದು. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಈಸ್